ಮೈಸೂರಿನ ಹುಟ್ಗಳ್ಳಿಯಲ್ಲಿ ಲೋಕಾಯುಕ್ತ ದಾಳಿಗೆ ತುತ್ತಾಗಿದ್ದ ಕಂದಾಯ ನಿರೀಕ್ಷಕ ರಾಮಸ್ವಾಮಿರವರನ್ನ ಮಂಡ್ಯ ಜಿಲ್ಲೆಯ ಮದ್ದೂರಿಗೆ ವರ್ಗಾವಣೆಯನ್ನ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆದರೆ ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡದ ರಾಮಸ್ವಾಮಿ ಮದ್ದೂರಿಗೆ ಹೋಗುವಂತಹ ಬದಲು ತನ್ನ ರಾಜಕೀಯ ಪ್ರಭಾವವನ್ನ ಬಳಸಿ ವರ್ಗಾವಣೆ ಆದೇಶವನ್ನೇ ತಿರುಚಿದ್ದಾರೆ. ಮದ್ದೂರಿಗೆ ಹೋಗದೆ ಮತ್ತೆ ಮೈಸೂರಿನ ರಮ್ಮನಹಳ್ಳಿಗೆ ಮರು ವರ್ಗಾವಣೆಯನ್ನ ಮಾಡಿಕೊಳ್ಳುವಲ್ಲಿ ಇವರು ಯಶಸ್ವಿಯಾಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಲೋಕಾಯುಕ್ತ ದಾಳಿಗೂ ಬೆದರದೆ ಸರ್ಕಾರದ ವರ್ಗಾವಣೆ ಆದೇಶವನ್ನ ಲೆಕ್ಕಿಸದ ಈ ಅಧಿಕಾರಿಯ ಬಗ್ಗೆ ಹಲವು ಅನುಮಾನಗಳು ಈಗ ಮೂಡಿದ್ದು, ವರ್ಗಾವಣೆಯಾದ ಜಾಗಕ್ಕೆ ಹೋಗದೆ ಮೈಸೂರಿನಲ್ಲೇ ಅಂಟಿಕೊಂಡಿರೋದ್ರ ಹಿಂದೆ ಯಾವ ದೊಡ್ಡ ವಹಿವಾಟು ಅಡಗಿದೆ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಈಗ ಕಾಡ್ತಾ ಇದೆ. ಇನ್ನು ರಾಮಸ್ವಾಮಿರವರ ಕುರ್ಚಿ ವ್ಯಾಮೋಹ ಮತ್ತು ಪ್ರಭಾವಿ ಆಟ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು, ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದು ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇದ್ರು ಈ ಅಧಿಕಾರಿ ತೋರುತ್ತಿರುವ ಹಠಮಾರಿ ಧೋರಣೆ ಇಡೀ ವ್ಯವಸ್ಥೆಯನ್ನೇ ಅಣಕಿಸುವಂತಿದೆ.